ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಮೇಕಪ್ ಮತ್ತು ನೋ ಮೇಕಪ್ ಲುಕ್ನ ನಾನಿಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಅದನ್ನು ನಾವು ಮಾಡ್ಕೋಬೇಕಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಸೆಟಾಪಿಲ್ ಅವ್ರದ್ದು ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಕ್ರೀಮ್ ನೀವು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀರ ಆ ಕ್ರೀಮ್ನ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಅದನ್ನು ಆಲ್ ಓವರ್ ದ ಫೇಸ್ ನಾವಿಲ್ಲಿ ಅಪ್ಲೈ ಮಾಡ್ಕೋಬೇಕು. ನೀವಿಲ್ಲಿ ಸನ್ಸ್ಕ್ರೀನ್ ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ನಾವು ನೀಟಾಗಿ ಆಲ್ ಓವರ್ ದ ಫೇಸ್ ನೀಟಾಗಿ ಕವರ್ ಆಗೋವಾಗ ನಾವಿಲ್ಲಿ ಅಪ್ಲೈ ಮಾಡ್ಕೋಬೇಕು. ಸೊ ನಾವು ಇದನ್ನು ಅಪ್ಲೈ ಮಾಡಿ 1-2 ಸೆಕೆಂಡ್ಸ್ ಬಿಡಬೇಕು. ಯಾಕೆಂದರೆ ಸ್ಕಿನ್ ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಪಾಂಡ್ಸ್ ಡೀಮ್ ಫ್ಲವರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಟ್ಯಾಲ್ಕಮ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅದನ್ನು ಬ್ಲೆಂಡರಲ್ಲಿ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಯಾವ ಪೌಡರ್ ಬೇಕಾದರೂ ಯೂಸ್ ಮಾಡ್ಬೋದು. ನೀವು ರೆಗ್ಯುಲರಾಗಿ ಯಾವ ಪೌಡರ್ನ ಅಪ್ಲೈ ಮಾಡ್ತೀರೋ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಸೊ ಅದನ್ನು ಆಲ್ ಓವರ್ ದ ಫೇಸ್ ನೀವು ಬ್ಲೆಂಡ್ ಮಾಡಬೇಕು ನೀಟಾಗಿ. ಸೊ ನಾವು ಈ ಪೌಡರ್ ಅಪ್ಲೈ ಮಾಡೋದ್ರಿಂದ ಇದು ಸ್ವೆಟ್ನ ಅಬ್ಸರ್ವ್ ಮಾಡುತ್ತೆ. ಸೊ ಏನು ಈ ಸಮ್ಮರಲ್ಲಿ ನಾವು ತುಂಬ ಸ್ವೆಟ್ ಆಗ್ತೀವಿ ಅದನ್ನು ಇದು ಅಬ್ಸರ್ವ್ ಮಾಡುತ್ತೆ. ಸೊ ನಾವು ನೀಟಾಗಿ ನೋಡ್ಕೋಬೇಕು ಎಲ್ಲ ಕಡೆ ಪೌಡರ್ ಅಪ್ಲೈ ಆಗಿದೆಯಾ ಅಂತ. ನಂತರ ನಾನಿಲ್ಲಿ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬ್ರೌನ್ ಕಲರ್ ಲಿಪ್ ಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಯಾವ ರೆಗ್ಯುಲರಾಗಿ ಲಿಪ್ ಲೈನರ್ನ ಯೂಸ್ ಮಾಡ್ತೀರಾ ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಈ ಬ್ರೌನ್ ಎಲ್ಲರಿಗೂ ಸೂಟ್ ಆಗುತ್ತೆ. ಸೊ ನಾನಿಲ್ಲಿ ಬ್ಲೂ ಹೆವನ್ ಅವ್ರದ್ದು ಪೌಡರ್ ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ನೂಡ್ ಲುಕ್ ಕೊಡುತ್ತೆ. ನಾನಿಲ್ಲಿ ಬ್ಲೂ ಹೆವನ್ ಅವ್ರದ್ದು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಇದನ್ನೇ ಚಿಕ್ಸ್ಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಾವು ಅಪ್ಲೈ ಮಾಡಿಬಿಟ್ಟು ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ನಾವು ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡ ನಂತರ ನಾನಿಲ್ಲಿ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ, ಐಬ್ರೋ ಪೆನ್ಸಿಲ್ನ. ನಮ್ಮ ಐಬ್ರೋ ಯಾವ ಥರ ಶೇಪ್ ಇದೆ ಆ ಶೇಪಲ್ಲಿ ನಾವು ಇದನ್ನು ನೀಟಾಗಿ ಫಿಲ್ ಮಾಡ್ಕೋಬೇಕು. ನಮ್ಮ ಐಬ್ರೋ ಶೇಪ್ ಲುಕ್ ತಕ್ಕಾಗಿ ನಾವಿಲ್ಲಿ ಅದನ್ನು ಅಲ್ಲಿ ಫಿಲ್ ಮಾಡ್ಕೋಬೇಕು. ಸೊ ಇದೆಲ್ಲ ಆಗಿದ ನಂತರ ನಾನಿಲ್ಲಿ ಸಿಂಪಲ್ ಆಗಿರೋ ಒಂದು ಪ್ಲೇನ್ ರೌಂಡ್ ಬಿಂದಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಬಿಂದಿ ಅದನ್ನು ನಾವಿಲ್ಲಿ ಹಾಕ್ಕೊಳ್ಬೋದು. ಸೊ ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ನಾವು ಅದನ್ನೆಲ್ಲ ಟ್ಯಾಪ್ ಮಾಡಿಕೊಂಡ್ರೆ ನಮ್ಮ ಮೇಕಪ್ ರೆಡಿ ಆಗುತ್ತೆ. ಸೊ ನಾವು ಎಲ್ಲೆಲ್ಲಿ ಏನಾದರೂ ಗ್ಯಾಪ್ ಕಾಣಿಸಿದ್ರೆ ಬ್ಲೆಂಡರಲ್ಲಿ ನಾವು ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ಲಿಪ್ನ ಒಂದ್ಸತಿ ಟಿಶ್ಯೂ ಪೇಪರಲ್ಲಿ ಟ್ಯಾಪ್ ಮಾಡಿಕೊಂಡು ಮುಖನೆಲ್ಲ ಒಂದ್ಸತಿ ಟ್ಯಾಪ್ ಮಾಡಿಕೊಂಡ್ರೆ ನೋ ಮೇಕಪ್ ಲುಕ್ ರೆಡಿ ಆಗಿರುತ್ತೆ. ಇದನ್ನು ನೀವು ಸಮ್ಮರಲ್ಲಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದ ಸ್ವೆಟ್ ಆಗಲ್ಲ. ಥ್ಯಾಂಕ್ ಯು.